ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ್ದಾಗಿರುತ್ತೆ. ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸಿದ್ದೀರಾ, ಹಾಗೆ ವರಮಹಾಲಕ್ಷ್ಮಿ ರಥದ ಸಡಗರ ಸಂಭ್ರಮ ನಿಮ್ಮ ಮನೆಗಳಲ್ಲಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೆಯದೇ ತಿಳಿಸಿ. ನಾನು ಈ ವಿಡಿಯೋ ಮಾಡ್ತಾ ಇರುವಂತಹ ಸಮಯ ವರಮಹಾಲಕ್ಷ್ಮಿ ಹಬ್ಬದ ದಿನದ ಬೆಳಗ್ಗಿನ ಜಾವ 3 ಗಂಟೆಯದಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನದ ಕೆಲಸವನ್ನು ಹಬ್ಬದ ದಿನನೇ ಮಾಡ್ಕೊಳ್ತೀನಿ ಅಂತ ಅಂದರೆ ಸಾಧ್ಯನೇ ಆಗೋಲ್ಲ. ಅದಕ್ಕಾಗಿ ಸಾಧ್ಯವಾದಷ್ಟು ಕೂಡ ನಾನು ಎಲ್ಲ ಕೆಲಸಗಳನ್ನು ಹಬ್ಬದ ಹಿಂದಿನ ದಿನದ ರಾತ್ರಿನಲ್ಲೇ ಮಾಡ್ಕೊಂಡಿರ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಕೆಲವರು ಒಂದಿಷ್ಟು ಹೇಳ್ತಾರೆ, ಹಬ್ಬನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ನಾನು ಹೇಳೋದು ಒಂದೇ, ನೀವು ಹಬ್ಬನ ಹೇಗೆ ಮಾಡಿ, ಆಡಂಬರನೇ ಆಗಿರಲಿ ಅಥವಾ ಹಬ್ಬ ಸರಳವೇ ಆಗಿರಲಿ, ಭಕ್ತಿ ಅನ್ನೋದು ಅವರವರ ಮನಸ್ಸಿಗೆ ಬಿಟ್ಟದ್ದಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬನ ನಾನು ಮದುವೆಯಾಗಿ ಇಂದಿಗೆ ಸರಿಸುಮಾರು 13 ವರ್ಷಗಳಾಗಿ ಬರ್ತಾ ಇದೆ. ಅಂದಿನಿಂದಲೂ ಇಲ್ಲಿಯವರೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ನನ್ನ ಮನಸ್ಸಿಗೆ ಸರಿ ಎನಿಸುವ ರೀತಿಯಲ್ಲಿ ತುಂಬ ಸರಳವಾಗಿ ಮಾಡಿಕೊಂಡು ಬರ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆನ ನಾನು ನನ್ನ ಸೋದರತೆಯಿಂದ ನೋಡಿ ಕಲಿತದ್ದೇ ಹೆಚ್ಚು. ಮದುವೆಗೂ ಮುಂಚೆ ಮೈಸೂರಿನಲ್ಲಿರುವ ನಮ್ಮ ಸೋದರತೆಯ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತ್ತೆ ಮುಂಚಿತವಾಗಿ ಮನೆಯಲ್ಲಿ ಹೇಗೆಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅತ್ತೆಗೆ ಎಷ್ಟೇ ಅನಾರೋಗ್ಯದ ಸ್ಥಿತಿ ಇದ್ದರೂ ಕೂಡ ಮಹಾಲಕ್ಷ್ಮಿಗೆ ಅತ್ತೆ ಮಾಡುತ್ತಿದ್ದಂತಹ ಅಲಂಕಾರನ ನೋಡೋದೇ ಒಂದು ಹಬ್ಬ ಅಂತ ಹೇಳಿದ್ರು ತಪ್ಪಾಗಲ್ಲ. ಹಬ್ಬದ ದಿನ ಅತ್ತೆ ಮಾಡುತ್ತಿದ್ದಂತಹ ಲಕ್ಷ್ಮಿಯ ಪೂಜೆ ಆಗಿರ್ಬೋದು ಅಥವಾ ತಿಂಡಿ ತಿನಿಸುಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಮರೆಯಲು ಸಾಧ್ಯನೇ ಇಲ್ಲ. ನನ್ನ ಮದುವೆಯಾಗಿ ಸರಿ ಸುಮಾರು 13 ವರ್ಷಗಳಾಗಿ ಬರ್ತಾ ಇದೆ. ಅಂದಿನಿಂದ ಈ ದಿನದವರೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ನನ್ನ ಮನಸ್ಸಿಗೆ ಸರಿ ಎನಿಸುವ ಮಟ್ಟಿಗೆ ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ 3ರಿಂದ ಶುರು ಮಾಡಿ ಬೆಳಗಿನ ಜಾವ 5ರ ಒಳಗೆ ಪೂಜೆಯ ಎಲ್ಲ ಕೆಲಸವನ್ನು ಮುಗಿಸಿಕೊಂಡಿದ್ದು ಆಯಿತು. ನಂತರ ಎಲ್ಲರ ಮನೆಯಲ್ಲೂ ಮಾಡುವ ಹಾಗೆ ನಾನು ಕೂಡ ಮನೆಯಲ್ಲಿ ಹಬ್ಬದ ಅಡುಗೆಯನ್ನು ಮಾಡಿದಂತಹ ಅಡುಗೆಯನ್ನು ನೈವೇದ್ಯವನ್ನು ಮಾಡಿ ನಾವೆಲ್ಲರೂ ಕೂಡ ಹಬ್ಬದೂಟವನ್ನು ಮಾಡುವಷ್ಟರೊಳಗಡೆ ಸಮಯ ಕಳೆದದ್ದೇ ಗೊತ್ತಾಗಿರಲಿಲ್ಲ. ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿಕೊಂಡು ನಂತರ ಸಂಜೆಯ ವೇಳೆಗೆ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ನಾನು ಕೂಡ ಅವರ ಮನೆಗಳಿಗೆ ತೆರಳಿ ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಮನೆಗೆ ಬರುವಷ್ಟರೊಳಗಡೆ ಸಮಯ ಕಳೆದದ್ದೇ ಗೊತ್ತಾಗಿರಲಿಲ್ಲ. ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಪ್ರತಿಫಲ ಸಿಗಲಾರದೇ ಇರದು. ಶ್ರದ್ಧಾ ಭಕ್ತಿಯಿಂದ ಮಾಡಿದ ದೈವ ಕಾರ್ಯಕ್ಕೆ ವರ ಸಿಗದೆ ಇರಲಾರದು. ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಅದು ನಮ್ಮ ಮನಸ್ಸಿಗೆ ಒಪ್ಪುವಂತಿರಬೇಕು. ಇದರ ಕುರಿತಾದ ನಿಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.